ಆಗ್ತದೆ ಈ ಕಡೆ ಫುಲ್ ತುಂಬಿ ತೊಗೊಂಡು ಇಟ್ಟು ಬರ್ಬೇಕಂದ ಇಲ್ಲಿ ಒಂದು ಇಂಥವು ಕೊಯ್ಬೇಕು ನೋಡ್ದೆ ಅವನು ಇಂಥವು ಕೊಯ್ಬೇಕು ಇವನ್ನ. ಯಾಕಂದ್ರೆ ಇವು ಸಣ್ಣದ ಅಂತ ಬಿಟ್ರೆ ಹಣ್ಣಾಗಿ ಬಿಡತ್ತದ. ಇಲ್ಲಿದ ನೋಡಿದ ಇವೆಲ್ಲ ಏನಕ್ಕವು ಹಣ್ಣಾಗಿ ಬಿಡ್ತಾವೆ ಕೊಯ್ದಲೇ ಬಿಟ್ಟರು ಅಂದ್ರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ. ಇವತ್ತು ನಾನು ನಮ್ಮ ಹೊಲದಲ್ಲಿನ ಹಾಗಲಕಾಯಿ ತೋಟದಲ್ಲಿ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾ ಈಗ ಹಾಗಲಕಾಯಿಗಳನ್ನು ಕೊಯ್ತಾ ಇದ್ದೀನಿ. ಎಷ್ಟೊಂದು ಸೊಗಸಾಗಿ ಮತ್ತು ಸಮೃದ್ಧವಾಗಿ ನಮ್ಮ ಹೊಲದಲ್ಲಿ ಹಾಗಲಕಾಯಿ ಬೆಳೆದಿದೆ ಎಂಬುದನ್ನು ನೀವಿಲ್ಲಿ ನೋಡಬಹುದು. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ತನಕ ಈ ವಿಡಿಯೋ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ನಾನು ಯಾವ ರೀತಿ ಮಾಡಿದ್ದೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಾವು ಹಾಗಲಕಾಯಿ ಕೊಯ್ತಾ ಇದ್ದೇನೆ. ಇವ ಯಾವುದೋ ಸಸಿ ಹಚ್ಚಕ ಇಲ್ಲೇ ತೆಗಿತಾ ಇದ್ದಾನೆ. ಅಂದ್ರೆ ಇದು ಪಪ್ಪಾಯಿ ಸಸಿ. ನಮ್ಮ ಮನೆಯ ಹಿತ್ತಲಲ್ಲಿ ಒಂದೆರಡು ಪಪ್ಪಾಯಿ ಸಸಿ ಇದ್ದು, ಹಾಗೆ ದಾಳಂಬ್ರಿ ಸಸಿನೂ ಕೂಡ ಒಂದೆರಡು ಇದ್ದು, ಅವನ್ನ ಒಂದ್ 2-3 ಸಸಿ ನಾನು ಇಲ್ಲಿ ಹೊಲದಲ್ಲಿ ಹಚ್ಬೇಕಂತ ತಗೊಂಬಂದಿದ್ದೆ. ಅಂದ್ರೆ ನಾವು ಹಾಗಲಕಾಯಿ ಕೋದ್ ಕಸ ಆಮೇಲೆ ಟೈಮ್ ಉಳಿತಂದ್ರೆ ಹಳೆಯಲ್ಲಿ ಹಚ್ಚೋಣ ಅಂತ ಕಸ ತಗೊಂಬಂದಿದ್ದು ಅದನ್ನ. ಇವ ಕಾಯಿ ಕೊಯ್ಯೋದು ಬಿಟ್ಟು ಇಲ್ಲೇ ಸಸಿನ ಹಚ್ಚಾಕ ಇದನ್ನ ರೆಡಿ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು, ಇವ ನಮ್ಮ ಅಣ್ಣನ ಮಗ ಆ ಪ್ರದೀಪ್ ಅಂತ. ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ. ಈಗ ತಗದ ಸಸಿ ಹಚ್ಚಾಕ ರೆಡಿ ಮಾಡ್ತಾ ಇದ್ದಾನೆ. ಇವ್ ಹಾಗಲಕಾಯಿ ಕೊಯ್ ಅಂದ್ರೆ ಇಲ್ಲಿ ಈ ರೀತಿ ಮಾಡ್ಕೊಂತ ಕುಂತಾನೆ. ಸ್ವಲ್ಪ ಹಸಿ ಐತದ ಅಗಲ ಇದನ್ನಂತ ಅದ್ರ ಸಂಬಂಧ ಹಾರಿ ಸ್ವಲ್ಪ ಸಾಂತ್ ತಗೊಂಬಂದಿತ್ತು. ನೀವು ಇಲ್ಲಿ ನೋಡ್ಬೋದು. ಈಗ ನಾನೇ ಹಚ್ತಾ ಇದ್ದೀನಿ. ಒಂದು ಪಪ್ಪಾಯಿ ಸಸಿ ಇತ್ತದ, ಆಮೇಲೆ ದಾಳಂಬ್ರಿ ಸಸಿ ಇತ್ತು. ಈಗ ನಾವು ಇವನ್ನ ಹೆಚ್ಚ ಕಸ ಮತ್ತ ಕಾಯಿ ಕೊಯ್ಬೇಕ್ರಿ. ನೋಡ್ತಾ ಇದ್ದೇನೆ ಅಷ್ಟ. ಅದಂತೆ ನಾವು ಹಣ್ಣು ತಗೊಂಬಂದು ಆ ಬೀಜ ಹಂಗೆ ಒಗದಿದ್ದು ಹಿತ್ತಲಲ್ಲಿ, ಅವು ಸಸಿಯಾಗಿ ನಾಟಿದ್ದು. ಅದಕ್ಕೋಸ್ಕರ ಅವನ್ ತಂದ ಸಸಿ ಎಲ್ಲೆಲ್ಲಿ ಮನೆ ಹಿತ್ತಲಲ್ಲಿ ಮಂಗಗಳ ಕಾಟ ಜಾಸ್ತಿ ಐತಿ, ಅದಕ್ಕೆ ಸಂಬಂಧ ಹೊಲದಲ್ಲಿನೇ ಹಚ್ಚೋಣ ಅಂತ ಕಸ ನಾವು ಈ ಸಸಿಗಳನ್ನ ತಂದ ಹೊಲದಲ್ಲಿ ಹಚ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು. ಇದನ್ನ ಹಚ್ಚಿದ ಕೂಡಲೇ ನಾವೀಗ ಕಾಯಿ ಕೊಯ್ತಾವಿ. ಇವು ಬಿಲ್ಲೆ ಕೋಗಿಲೆ ಯಾವ ರೀತಿ ಕೂಗುತ್ತಲ್ಲ ಅದನ್ನ ಇಮಿಟೇಟ್ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು. ಅದು ಕೂಗಿದಂಗ ಇವ್ ಕೂಗ್ತಾ ಇದ್ದಾನೆ. ಅದು ಕೂಗ್ತಾ ಇದೆ, ಇದು ಕೂಗ್ತಾ ಇದೆ ಕೋಗಿಲೆ. ನಾವು ಸಣ್ಣೊಂದಿರ್ತಾ ಇದೇ ರೀತಿ ಕೂಗ್ತಾ ಇದ್ದೀವಿ. ಅದು ರಿಟರ್ನ್ ಆಗಿ ಕೋಗಿಲೆ ಮತ್ತೆ ವಾಪಸ್ ಕೂಗ್ತಾ ಇತ್ತು. ಇವನು ಬಿಲ್ಲೆ ಬಾಯಿಗಿದ್ಲಿ ತಗೊಂಡ ಹೊಲದಲ್ಲಿ ಹಡ್ತಾ ಇದ್ದಾನೆ. ಬಾಯಿಗುದ್ಲಿ ಅಗತಿ ಮಾಡ್ತಾ ಇದ್ದಾನೆ. ಮಾಡವ್ರ ಅಳ್ತಾ ಇದ್ದಾರೆ. ಇವ ಬಾಯಿಗುದ್ಲಿ ತಗೊಂಡ ನಾ ಮಾಡ್ತೇನಂತ ಹಡ್ಡಾಕ್ ನಿಂತಾನ. ನೋಡಿ ಸ್ನೇಹಿತರೆ, ಯಾವ ರೀತಿ ಮಾಡ್ತಾ ಇದ್ದಾನೆ ನಮ್ ಚೋಟಪ್ಪ. ಹಡ್ತಾ ಇದ್ದಾನೆ. ಯಾಕಂದ್ರೆ ಹದ ಐತೆ ಬಾಯಿಗುದ್ಲಿ ಅಗತಿ ಮಾಡ್ಬೇಕಂತ ನಾವು ತಗೊಂಬಂದಿದ್ದು. ಇವ ಅದ್ರ ಜೊತೆನ ಇವ್ ಹಡ್ಡಾಕ್ ನಿಂತಾನೆ ನಮ್ ಜೊತೆ ಬಾಯಿಗುದ್ಲಿ. ನೋಡ್ತಾ ಇರಬಹುದು. ಒಂದು ಚೀಲಕ್ಕೆ ಎಷ್ಟು ತೊಗೋತಾರ? 40 ರೂಪಾಯಿ ಬಾಡಿಗೆ. 30 ಅನ್ನತ್ತಿರಲ್ಲ. ಅಲ್ಲ ಇರೋರು 2 ಕಿಲೋ 2 ಮಣ ಇರ್ತಾವ. 20 ಕಿಲೋವ 20 ಕಿಲೋಕ್ಕೆ 30 ರೂಪಾಯಿ. ಮೈಕಪ್ದಾಗ ಹೇರ್ತಿರ್ನತ್ತಿದಂತ ಹಾಗಲಕಾಯಿ ಬಾಡಿಗೆ ಹಮಾಲಿ ಏನೂ ಇಲ್ಲ ಅಂತ 230 ಅಂತ. ಚಲೋ ಅಲ್ಲ. ಅದ್ರ ರೇಟ್ ಕಡಿಮೆ ಕೊಡ್ತಾನ. ಅದೇ 230 ಅಂತ. ಅದೇ 20 ರೂಪಾಯಿ ಅಲ್ಲೇ ಬಂತದು. ಅದೇ 20 ರೂಪಾಯಿ ಬರೋದಕ್ಕೆ ಬ್ಯಾಂಗಡಿ ತಗೋತಾನ. ಹಮಾಲಿ ದಲಾಲಿ ಎಲ್ಲ ತಗೋತಾನ. ಅವ ಬ್ಯಾಂಗಡಿ ಎಲ್ಲ ಫ್ರೀ ಕೊಡ್ತಾನ. ಯಾರು ಬಾಳೆ ಅಲ್ಲ ಅವ ಮೈಕಪ್ದ ಅನ್ನತ್ತಿಲ್ಲ. ಅವ್ ಬ್ಯಾಂಗಡಿದು ಏನು ನೋಡ್ದಾಗ ಕೇಳಿಲ್ಲ. ಮತ್ತೆ ಅನ್ನ ಅನ್ನತ್ತಿದ್ದ. ಆದ್ರೆ ಈಗ ಅಷ್ಟೇ ಹಿರ್ಕೊಂಡು ಹೋಗ ಬೂಟದ ಆಗಕ್ಕಂದ್ರೆ ಒಯ್ಯೋದಿಲ್ಲ ಅವ್ರು. ಇವೆಲ್ಲ ಒಯ್ತಾನಂತ. ಅದಕ್ಕೆ ಹಿಂಗೆ ನಾವೆಲ್ಲಿ ಹೋದ ಉಪ್ಪಿಡ್ತೀನಂತನ. ಹಾಂ ಸರಿ ತಗೊಳ್ಳೋಲ್ಲ. ಆ ಕಡೆ ಸಿಗಿ. ಎಲ್ಲ ಇನ್ನೆರಡು 10 ಇನ್ನೊಂದು ಕಾಯ. ವೇಟ್ ಮಾಡಿ ತುಂಬೋದ್ರಿ ಅವನು. ಇಲ್ಲದ್ರ ಬಣಾವಟ್ ಮಾಡ್ತಾರೆ. ಅದಕ್ಕೆ ಕಾಟದಾಗ ಎಷ್ಟು ಮಣ ಅದಾವ ಅಂತ ಹೀಗೆ ಕಸ ಕಳ್ಸೋದ್ರ ಒಂದೊಂದು ಬ್ಯಾಂಗಡಿ. 2 ಮಣ ಹಾಕಿ ಕಳ್ಸ ವೇಟ್ ಮಾಡೇ ಕಳ್ಸತ್ತವ್ರು.
ಮೊನ್ನೆ ಎಷ್ಟು ಮನೆಯಾಗಿದ್ದಿಲ್ಲ ಟೋಟಲ? ಹಾಂ, ಮೊನ್ನೆ ಎಷ್ಟು ಮನೆಯಾಗಿದ್ದು? 25. 11 22 ಒಂದು ಚೀಲ 2 ಮಣ 22 ಮಣ ಆಯ್ತು. 11 ಅಂದ್ರೆ ನೀವು ತುಂಬ ತಗೊಂಡು ದೊಡ್ಡ ಒಮ್ಮಿಗೆ ಎಲ್ಲ ಹೋಗಿ ಕೈಲಿ ಹೋಗಿ ಹಣ ಮುಟ್ಟಿಲ್ಲ. ಹೋಗಿ